ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಬಂಧಿಸಿರುವಂತದ್ದು ಆರೋಪಿ ತೌಫೀಲ್ ನನ್ನ ಬಂಧಿಸಿರುವಂತದ್ದು ಎನ್ಐಎ ತಂಡ ಈತನ ಪತ್ತೆಗಾಗಿ ವಾಂಟೆಡ್ ಅಂತ ಹಾಕೊಂಡು 5 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು ಯಾರು ಹಿಡ್ಕೊಡ್ತಾರೆ ಮಾಹಿತಿಯನ್ನ ಕೊಡ್ತಾರೆ ಸುಳಿವನ್ನ ಕೊಡ್ತಾರೆ ಅವರಿಗೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ತೌಫೀಲ್ ನನ್ನ ಬಂಧನ ಮಾಡಲಾಗಿದೆ ನಿನ್ನೆ ರಾತ್ರಿ ಬಂಧಿಸಿ ಕರೆದೊಯ್ದಿರುವಂತದ್ದು ಎನ್ಐಎ ಅಧಿಕಾರಿಗಳು ತೌಫೀಲ್ ಪತ್ತೆಗೆ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿತ್ತು ಎನ್ಐಎ ಇವನು ಸೇರಿದಂತೆ ಇನ್ನು 4 ಜನರನ್ನ ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು ಇವ್ರ ಬಗ್ಗೆ ಯಾರು ಮಾಹಿತಿ ಕೊಡ್ತಾರೆ ಅವರಿಗೆ ಬಹುಮಾನವನ್ನ ಘೋಷಣೆ ಮಾಡಿತ್ತು ಎನ್ಐಎ ಅಮೃತಹಳ್ಳಿಯ ಮಾರುತಿ ಲೇಔಟ್ ನಲ್ಲಿ ಇದ್ದಂತ ತೌಫೀಲ್ ಸುಮಾರು 5-6 ತಿಂಗಳಿಂದ ವಾಸವಿದ್ದ ತೌಫೀಲ್ ನಂಜುಂಡಪ್ಪ ಎಂಬುವರ ಮನೆಯಲ್ಲಿ ಬಾಡಿಗೆಗಿದ್ದ ತೌಫೀಲ್ ಯಾರನ್ನು ಕೂಡ ಅಷ್ಟಾಗಿ ಮಾತನಾಡಿಸ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಡಿಕೇರಿ ಮೂಲದ ಆರೋಪಿ ತೌಫೀಲ್ ಅನ್ನೋನು ಟೋಟಲ್ ಆಗಿ 4 ಆರೋಪಿಗಳ ಪತ್ತೆಗೋಸ್ಕರ 14 ಲಕ್ಷ ಹಣವನ್ನ ಘೋಷಣೆ ಮಾಡಿತ್ತು ಎನ್ಐಎ ತಂಡ ಅದು ಮೊಹಮ್ಮದ್ ಮುಸ್ತಾಫಾ ಅನ್ನೋನ್ ಬಗ್ಗೆ ಮಾಹಿತಿಯನ್ನ ಕೊಟ್ರೆ 5 ಲಕ್ಷ ಅದರ ಜೊತೆಗೆ ತೌಫೀಲ್ ಬಗ್ಗೆ ಮಾಹಿತಿಯನ್ನ ಕೊಟ್ರೆ 5 ಲಕ್ಷವನ್ನ ಘೋಷಣೆ ಮಾಡಲಾಗಿತ್ತು ಇನ್ನು ಉಳಿದಂತ ಉಮರ್ ಫಾರೂಕ್ ಅನ್ನೋನ್ ಬಗ್ಗೆ ಮಾಹಿತಿ ಕೊಟ್ರೆ 2 ಲಕ್ಷ ಅಬೂಬಕರ್ ಸಿದ್ದಿಕಿ ಅನ್ನೋನ್ ಬಗ್ಗೆ ಮಾಹಿತಿ ಕೊಟ್ರೆ 2 ಲಕ್ಷ ಅನ್ನುವಂಥದ್ರ ಬಗ್ಗೆ ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು ಘೋಷಣೆ ಮಾಡಿತ್ತು ಈಗ ಫೈನಲಿ ತೌಫೀಲ್ ಅನ್ನೋನ್ ಸಿಕ್ಕಾಕೊಂಡಿದ್ದಾರೆ ಆಪರೇಷನ್ ತೌಫೀಲ್ಗೆ ಪ್ಲಾನ್ ಮಾಡಿದ್ದ ಎನ್ಐಎ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿತ್ತು ಎನ್ಐಎ ತಂಡ ಪಲಂಬರ್ ರೀತಿ ಇಬ್ಬರು ಎನ್ಐಎ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ರು ಪ್ಲಂಬರ್ ರೀತಿಯಲ್ಲಿ ಕೈಯಲ್ಲಿ ರಿಂಚ್ ಹಿಡಿದು ತೌಫೀಲ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈ ವೇಳೆ ಮಟನ್ ಕಟ್ ಮಾಡ್ತಾ ಇದ್ದಂತ ತೌಫೀಲ್ ಡೌಟ್ ಬಂದು ಅಟ್ಯಾಕ್ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ ತೌಫೀಲ್ ಡೌಟ್ ಬಂದಿದೆ ಅವನಿಗೆ ಅವಾಗ ಅಟ್ಯಾಕ್ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ ಇಬ್ಬರು ಎಂಟ್ರಿ ಆಗ್ತಾ ಇದ್ದಂತೆ ಉಳಿದಂತವರು ಕೂಡ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಸುಮಾರು 10 ಅಧಿಕಾರಿಗಳು ತೌಫೀಲ್ ಮನೆ ಪ್ರವೇಶವನ್ನ ಮಾಡಿದ್ದಾರೆ ತೌಫೀಲ್ನನ್ನ ವಶಕ್ಕೆ ಪಡೆದಿರುವಂತ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿದ್ದಾರೆ ಸದ್ಯ ತೌಫೀಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಪ್ಲಂಬರ್ಗಳ ರೀತಿಯಲ್ಲಿ ಮನೆ ಕೆಲಸಕ್ಕೆ ಅಂತ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇಬ್ಬರು ಅಧಿಕಾರಿಗಳು ಫಸ್ಟ್ ಅದಾದ್ಮೇಲೆ ಮಟನ್ ಕಟ್ ಮಾಡ್ತಾ ಇದ್ದಂತೆ ಆ ತೌಫೀಲ್ ಈ ಟೈಮ್ನಲ್ಲಿ ಇವರು ಯಾರೋ ಅಧಿಕಾರಿಗಳೇ ಇರಬೇಕು ಅನ್ನುವಂತ ಡೌಟ್ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ ತೌಫೀಲ್ ಉಳಿದಂತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ ತೌಫೀಲ್ ವಾಸವಿದ್ದಂತ ಅಮೃತಹಳ್ಳಿಯ ಮಾರುತಿ ಲೇಔಟ್ನಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಆರೋಪಿ ತೌಫೀಲ್ ಅನ್ನ ಈಗ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಬಂಧನ ಮಾಡಿದ್ದಾರೆ ಅದು ಬೆಂಗಳೂರಿನ ಏನು ಅಮೃತಹಳ್ಳಿ ಬಳಿ ಇರುವಂತಹ ಈ ಒಂದು ಮನೆಯಲ್ಲಿ ಈಗ ಎನ್ಐಎ ಅಧಿಕಾರಿಗಳು ನಿನ್ನೆ ರಾತ್ರಿ ಸುಮಾರು ಒಂದು 9:30 ಸುಮಾರಿಗೆ ಆತನನ್ನ ಬಂಧನ ಮಾಡಿ ಈಗ ಕರ್ಕೊಂಡೋಗಿರುವಂತದ್ದು ಏನು ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಇಲ್ಲಿ ಸುಮಾರು ಕೆಲ ತಿಂಗಳಿಂದ ಒಂದು ತೌಫೀಲ್ ಇಲ್ಲಿ ತಲೆಮರೆಸಿಕೊಂಡಿರ್ತಾನೆ ಮತ್ತೆ ಇಲ್ಲೇ ಬಂದು ವಾಸವಾಗಿರ್ತಾನೆ ನಂತರ ಈ ಬಗ್ಗೆ ಏನು ತೌಫೀಲ್ ನ ಪತ್ತೆಗಾಗಿ ಎನ್ಐಎ ಅಧಿಕಾರಿಗಳು ಆತನ ಒಂದು ಪತ್ತೆಗೋಸ್ಕರ ಸುಮಾರು 5 ಲಕ್ಷ ಬಹುಮಾನವನ್ನು ಸಹ ಘೋಷಣೆ ಮಾಡ್ತಾರೆ ಮತ್ತೆ ಮೋಸ್ಟ್ ವಾಂಟೆಡ್ ಅಂತೇಳಿ ಒಂದು ಕರಪತ್ರಗಳನ್ನು ಸಹ ಎಲ್ಲ ಕಡೆ ಒಂದು ಸರ್ಕ್ಯುಲೇಟ್ ಅನ್ನ ಮಾಡಿ ಒಂದು ಆತನ ಶೋಧವನ್ನು ಸಹ ಕಂಟಿನ್ಯೂ ಮಾಡಿರ್ತಾರೆ ಮತ್ತೆ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇರಬೇಕಾದ್ರೆ ಎನ್ಐಎ ಅಧಿಕಾರಿಗಳು ಎಲ್ಲಾ ರೀತಿಯಲ್ಲೂ ಆರೋಪಿಯನ್ನ ಪತ್ತೆಗೆ ಬೇಕಾದಂತ ಒಂದು ಕ್ರಮಗಳನ್ನ ಕೈಗೊಂಡಿದ್ರು ಏನು ಆತ ಬೆಂಗಳೂರಲ್ಲಿರ್ಬೋದು ಮತ್ತೆ ಹೊರದೇಶಕ್ಕೆ ಏನಾದ್ರು ಹೋಗಿದ್ದಾನೆ ಮತ್ತೆ ಕೇರಳ ಮತ್ತೆ ಮಂಗಳೂರು ಮತ್ತೆ ಈ ಒಂದು ಭಾಗದಲ್ಲಿ ಆತನಿಗೋಸ್ಕರ ಸುಮಾರು ಕಡೆ ಒಂದು ಶೋಧವನ್ನು ಸಹ ಮಾಡಿದ್ರು ಆದ್ರೆ ಈ ವೇಳೆ ಆತ ನಿನ್ನೆ ಬೆಂಗಳೂರಿನಲ್ಲಿರೋ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಪಡ್ಕೊಂಡು ಈ ಒಂದು ಮನೆ ಮೇಲೆ ನಿನ್ನೆ ಸಂಜೆ ದಾಳಿ ಮಾಡ್ತಾರೆ ದಾಳಿ ಮಾಡಿದ ಸಂದರ್ಭದಲ್ಲಿ ತೌಫೀಲ್ ಏನಿದ್ದಾನೆ ಈ ಒಂದು ಅಮೃತಹಳ್ಳಿ ಬಳಿ ಇರುವಂತಹ ಈ ಒಂದು ಮನೆಯಲ್ಲಿ ಪತ್ತೆ ಆಗ್ತಾನೆ ನಂತರ ಎನ್ಐಎ ಅಧಿಕಾರಿಗಳು ಆತನನ್ನ ಇಲ್ಲಿ ವಶಕ್ಕೆ ಪಡ್ಕೊಂಡು ಒಂದು ತಮ್ಮ ಸುಪರ್ದಿಗೆ ಪಡ್ಕೊಂಡಿರುವಂತದ್ದು ಏನು ತೌಫೀಲ್ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಸಹ ಒಂದು ಪ್ರಮುಖ ಆರೋಪಿಯಾಗಿದ್ದ ಆತನನ್ನ ಸುಮಾರು ಈ ಒಂದು ಹತ್ಯೆ ಬಳಿಕ ಆತನನ್ನ ಪೊಲೀಸರು ಎಲ್ಲ ಕಡೆ ಒಂದು ಶೋಧವನ್ನ ಮಾಡ್ತಾರೆ ಮತ್ತೆ ಎನ್ಐಎ ಅಧಿಕಾರಿಗಳು ಸಹ ಆತನಿಗೋಸ್ಕರ ಎಲ್ಲ ಕಡೆ ಒಂದು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಆತ ಈಗ ಈ ಒಂದು ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಮತ್ತೆ ಈಗಾಗಲೇ ಆತನನ್ನ ನಿನ್ನೆ ರಾತ್ರಿ ತಮ್ಮ ಸುಪರ್ದಿಗೆ ಪಡ್ಕೊಂಡು ಎನ್ಐಎ ಅಧಿಕಾರಿಗಳು ಇಲ್ಲಿಂದ ಹೊರಟಿರುವಂತದ್ದು ಮತ್ತೆ ಹೆಚ್ಚಿನ ತನಿಖೆಯನ್ನು ಸಹ ತನಿಖೆಗೂ ಸಹ ಆತನನ್ನ ಒಳಪಡಿಸಿದ್ದಾರೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಆರೋಪಿ ಇರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಮತ್ತೆ ಎನ್ಐಎ ಅಧಿಕಾರಿಗಳು ಸಹ ಒಂದು ಸಾಕಷ್ಟು ಹುಡುಕಾಟವನ್ನು ನಡೆಸಿದಂತ ವೇಳೆ ಆತ ಇಲ್ಲೇ ಉಳ್ಕೊಂಡಿದ್ದೇನೆ ಅನ್ನೋ ಒಂದು ಮಾಹಿತಿ ಸಹ ಈಗ ಸಿಕ್ಕಿರುವಂತದ್ದು ಮತ್ತೆ ಇದೇ ವೇಳೆ ಆತ ಏನ್ ಕೆಲಸ ಮಾಡ್ತಿದ್ದ ಮತ್ತೆ ಎಷ್ಟು ದಿನಗಳಿಂದ ಈ ಒಂದು ಮನೆಯಲ್ಲಿ ವಾಸ ಆಗಿದ್ದ ಮತ್ತೆ ಯಾವ ಹೆಸರಿನಲ್ಲಿ ಆತ ಇಲ್ಲಿ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆಯೂ ಸಹ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಇದ್ದಂತ ಒಬ್ಬ ಈಗ ಸಿಕ್ಕಾಕೊಂಡಿದ್ದಾನೆ, ತೌಫಿಲ್. ಈತನ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ಪ್ರವೀಣ್ ನೆಟ್ಟಾರು ಕೊಲೆಯಲ್ಲಿ, ಮತ್ತೆ ಕಾರ್ಯಾಚರಣೆ ಹೇಗಿತ್ತು ಈತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ NIA ಅಧಿಕಾರಿಗಳದ್ದು? ಪೃಥ್ವಿ, ಏನು ಪುತ್ತೂರಿನ ಒಂದು ಬೆಳ್ಳಾರಿಯಲ್ಲಿ ನಡೆದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಈಗ ಬೆಂಗಳೂರಿನಲ್ಲಿ NIA ಅಧಿಕಾರಿಗಳು ಬಂಧಿಸಿರುವಂತದ್ದು. ಬೆಂಗಳೂರಿನ ಅಮೃತಹಳ್ಳಿ ಬಳಿ ಇರುವಂತಹ ಒಂದು ಮಾರುತಿ ಲೇಔಟ್ನಲ್ಲಿ ಕಳೆದ 5-6 ತಿಂಗಳಿಂದ ಏನು ತುಫೈಲ್ ಎಂಬಾತ ಒಂದು ವಾಸವಾಗಿರ್ತಾನೆ. ಈತ ಒಂದು ಪ್ರವೀಣ್ ನೆಟ್ಟಾರು ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಾನೆ. ಮತ್ತೆ ಈತನನ್ನ ಬಂಧನ ಮಾಡೋದಕ್ಕೆ NIA ಅಧಿಕಾರಿಗಳು ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಆತನ ಹೆಸರು ಮತ್ತೆ ಫೋಟೋವನ್ನು ಪ್ರಕಟ ಮಾಡಿ ಆತನ ಪತ್ತೆಗೆ ಮತ್ತೆ ಅದನ್ನ ಸುಳಿವು ನೀಡಿದ್ರೆ 5 ಲಕ್ಷ ಬಹುಮಾನ ಕೊಡೋದಾಗಿ ಒಂದು ಘೋಷಣೆಯನ್ನು ಸಹ ಮಾಡಿದ್ರು. ಆದ್ರೆ ಕಳೆದ 7-8 ತಿಂಗಳಿಂದ ಆತ ಒಂದು NIA ಅಧಿಕಾರಿಗಳು ಮತ್ತೆ ಸ್ಥಳೀಯ ಪೊಲೀಸರ ಕಣ್ ತಪ್ಪಿಸಿ ಒಂದು ಬೇರೆ ಬೇರೆ ಕಡೆಗಳಲ್ಲಿ ಒಂದು ವಾಸವಾಗಿರ್ತಾನೆ. ನಂತರ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ಬೆಂಗಳೂರಿಗೆ ಆಗಮಿಸಿ ಇಲ್ಲಿ ತನ್ನ ಸ್ನೇಹಿತನ ಒಂದು ಬಾಡಿಗೆ ಮನೆಯಲ್ಲಿ ಆತ ವಾಸವಾಗಿದ್ದ. ಈ ವೇಳೆ ಏನು NIA ಅಧಿಕಾರಿಗಳು ಆತನ ಒಂದು ಚಲನವಲನಗಳ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ನಿನ್ನೆ ಆತ ಬೆಂಗಳೂರಿನಲ್ಲಿ ಇರೋ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಪಡೆದಂತ NIA ಅಧಿಕಾರಿಗಳು ನಿನ್ನೆ ಅಮೃತಹಳ್ಳಿ ಬಳಿ ಇರುವಂತಹ ಒಂದು ಆತನ ಸ್ನೇಹಿತನ ಮನೆ ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ. ಈ ವೇಳೆ ಏನು ತುಫೈಲ್ ಏನಿದ್ದಾನೆ ಈತ ಆ ಒಂದು ಮನೆಯಲ್ಲಿ ಅಡುಗೆಯನ್ನು ತಯಾರಿ ಮಾಡಬೇಕಾದ್ರೆ NIA ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವುದು. ಮತ್ತೆ ಇದೇ ವೇಳೆ NIA ಅಧಿಕಾರಿಗಳು ಆತನನ್ನ ಬಂಧನ ಮಾಡೋದಕ್ಕೆ ಒಂದು ಸಿನಿಮೆಯ ರೀತಿಯಲ್ಲಿ ಒಂದು ಕಾರ್ಯಾಚರಣೆಯನ್ನು ಸಹ ನಡೆಸ್ತಾರೆ. ಏನು ಆಟೋ ಚಾಲಕರ ರೀತಿಯಲ್ಲಿ ಆ ಒಂದು ಏರಿಯಾಗೆ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ನಂತರ ಇಬ್ಬರು ಅದರಲ್ಲಿ ಏನು ನೀರಿನ ಒಂದು ಪೈಪ್ ಅನ್ನ ರಿಪೇರಿ ಮಾಡುವಂತ ಪ್ಲಂಬರ್ಸ್ ಏನಿದ್ರೆ ಆ ಒಂದು ಪ್ಲಂಬರ್ಸ್ ನ ರೀತಿಯಲ್ಲಿ ಒಂದು ರಿಂಚ್ ಅನ್ನ ಇಟ್ಕೊಂಡು ಆ ಒಂದು ಮನೆಗೆ ಎಂಟ್ರಿ ಕೊಟ್ಟು ನಾವು ನೀರಿನ ಪೈಪ್ ರಿಪೇರಿ ಮಾಡೋದಕ್ಕೆ ಬಂದಿರುವಂತಹ ಕೆಲಸಗಾರರು ಅಂತೇಳಿ ಕೂಡಲೇ ಆ ಒಂದು ಮನೆಗೆ ಎಂಟ್ರಿ ಕೊಟ್ಟು ಆತನನ್ನ ವಶಕ್ಕೆ ಪಡ್ಕೊಳ್ಳೋದು. ಈ ಸಂದರ್ಭದಲ್ಲಿ ಆತ ಅಧಿಕಾರಿಗಳ ಮೇಲೆ ಒಂದು ಅಟ್ಯಾಕ್ ಮಾಡೋದಕ್ಕೂ ಸಹ ಮುಂದಾಗ್ತಾನೆ. ಆದ್ರೆ ಅಲ್ಲಿದ್ದಂತ 4-5 ಜನ ಅಧಿಕಾರಿಗಳು ಆತನನ್ನ ರೌಂಡ್ ಅಪ್ ಮಾಡಿ ತಮ್ಮ ಸುಪರ್ದಿಗೆ ಪಡ್ಕೊಳ್ತಾರೆ. ಮತ್ತೆ ಏನು PFI ಕಾರ್ಯಕರ್ತನಾಗಿರುವಂತಹ ಈ ತುಫೈಲ್ ಏನಿದ್ದಾನೆ ಮಡಿಕೇರಿ ಮೂಲದ ನಿವಾಸಿಯಾಗಿರ್ತಾನೆ. ಜುಲೈ 26ನೇ ತಾರೀಕು ಪ್ರವೀಣ್ ನೆಟ್ಟಾರು ಹತ್ಯೆ ಆದ ಬಳಿಕ ಆತ ಪೊಲೀಸರು ಮತ್ತೆ NIA ಅಧಿಕಾರಿಗಳ ಕಣ್ ತಪ್ಪಿಸಿ ಇದ್ದಂತವನು ಈಗ ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.